ಹೆಲೋ ಆಲ್. ಸೊ ಇದು ಬಂದು ಮ್ಯಾಥಮ್ಯಾಟಿಕ್ಸ್ ಗಣಿತ ಪ್ರಕಾಶ್ NCERT ಟೆಕ್ಸ್ಟ್ ಬುಕ್ ಇದೆಯಲ್ಲ, 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ದು, ಅದರದ್ದು ಗೈಡ್ ಬುಕ್ ಇದು. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕಡಿಮೆ ಸಮ್ಸ್ ಸಿಗುತ್ತೆ, ಇಲ್ಲಿ ಜಾಸ್ತಿ ಸಮ್ಸು, ಸೊ ದಟ್ ಮಕ್ಕಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬಹುದು. ಸೊ ಇವತ್ತು ನಾನು ಚಾಪ್ಟರ್ ನಂಬರ್ 10 ದ ಅದರ್ ಸೈಡ್ ಆಫ್ ಝೀರೋನ ಬ್ರೀಫಾಗಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಬಂದು ಫಸ್ಟ್ ಟಾಪಿಕ್ಕು ಇಂಟೀಜರ್ಸು. ಇಂಟೀಜರ್ಸ್ ಅಂತ ಅಂದರೆ ಏನು? ಇಂಟೀಜರ್ಸ್ ಅಂತ ಅಂದರೆ ಇಟ್ ಇಸ್ ಜಸ್ಟ್ ಕಲೆಕ್ಷನ್ ಆಫ್ ನಂಬರ್ಸ್. ಸೊ ನಂಬರ್ಸ್ ಅಂದರೆ ಯಾವೆಲ್ಲ ನಂಬರ್ಸ್ ತಗೊಳ್ತೀವಿ ಅಂದರೆ, ಫಸ್ಟ್ ಬಂದು ಪಾಸಿಟಿವ್ ನಂಬರು, ಸೆಕೆಂಡ್ ಬಂದು ಝೀರೋ, ಥರ್ಡ್ ಬಂದು ನೆಗೆಟಿವ್ ನಂಬರ್ಸ್. ಈ ಮೂರು ನಂಬರು ಸೇರಿಸ್ಬಿಟ್ಟು ಏನಾಗುತ್ತೆ, ಇಂಟೀಜರ್ಸ್ ಅಂತ ಆಗುತ್ತೆ. ನಂಬರ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ ಅದನ್ನು ಅಂತ ಅಂದರೆ, ಒಂದು ಹಾರಿಸಾಂಟಲ್ ಲೈನ್ ಬರ್ಕೊಂಡು ಸೆಂಟರಲ್ಲಿ ಝೀರೋ ಬರ್ಕೋತೀರಾ. ಆಫ್ಟರ್ ಝೀರೋ ಪಾಸಿಟಿವ್ ನಂಬರ್ಸ್ ಬರುತ್ತೆ, 1 2 3 ಸೊ ಆನ್. ಹಾಗೆ ಬಿಫೋರ್ ಝೀರೋ ಎಲ್ಲ ನೆಗೆಟಿವ್ ನಂಬರ್ಸ್ ಬರುತ್ತೆ. ಸೊ ಅದನ್ನೇ ನಾನಿಲ್ಲಿ ಬ್ರೀಫಾಗಿ ಪಾಸಿಟಿವ್, ನೆಗೆಟಿವ್ ಆ್ಯಂಡ್ ಝೀರೋ ಅಂತ ಹೇಳಿರೋದು. ಇಲ್ಲಿ ನೀವು ನೋಡಬಹುದು 1 2 3ಗೆ ಯಾವುದೇ ಸೈನ್ ಹಾಕಿಲ್ಲ. ಸೊ ಸೈನ್ ಯಾವುದೇ ನಂಬರಿಗೆ ಹಾಕಿಲ್ಲ ಅಂದರೆ ಬೈ ಡಿಫಾಲ್ಟ್ ಅದು ಪಾಸಿಟಿವ್ ನಂಬರು.